ಆತ್ಮೀಯ ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಇವತ್ತೇನು ವಿಶೇಷವಾಗಿ ನನ್ನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವೇದಿಕೆ ಮೇಲಿರ್ತ ಎಲ್ಲ ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಶ್ರೀ ಶ್ರೀ ಪಾಳ್ನಳ್ಳಿ ಮಠದ ಗುರುಪೀಠದ ಸ್ವಾಮಿಗಳು ಸಿದ್ದರಾಮ ಸ್ವಾಮಿ ಪಾದಕ್ಕೆ ನಮಸ್ಕರಿಸುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ವಿರೋಧ ಪಕ್ಷದ ನಾಯಕರು ನನ್ನ ಹಿರಿಯ ಅಣ್ಣನಾದ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಇಡೀ ವಿಜಯನಗರ ಗೋವಿಂದನಗರ ಕ್ಷೇತ್ರದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಅದು ನಮ್ಮ ವಿ ಸೋಮಣ್ಣ ಸಾಹೇಬರು. ಅವರ ಸುಪುತ್ರ ಅರುಣ್ ಸೋಮಣ್ಣವರು ಬಂದಿದ್ದಾರೆ, ಅವರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ದಾಸೇಗೌಡರು, ನಮ್ಮ ನಾಗರಭವ್ಯ ಏನು ಮುಖಂಡರು ಅಂತ ಹೇಳಿಕ್ಕೆ ಇಷ್ಟಪಡಲ್ಲ, ನಾವೆಲ್ಲ ಜೊತೆಲಿ ಬೆಳೆದಂಥವ್ರು, ಅವರು BBMP ಸದಸ್ಯರಾದರೆ ತುಂಬ ಖುಷಿ. ಅದೇ ನಮ್ಮ ಮೋಹನ್ ಕುಮಾರ್ನವರು, ನಮ್ಮ ಮಾಳಗಾಳ ಮೋಹನ್ ಕುಮಾರ್ನವರು, ಸುರೇಶ್ ಅವರು, ಹಾಗೆ ನಮ್ಮ ವೀರೇಶಣ್ಣನವರು, ನರಸಿಂಹಮೂರ್ತಿಯವರು, ರಮೇಶ್ ಅವರು, ಶಿವಕುಮಾರ್ ಸಾಹೇಬರು, ನಮ್ಮ ಮಂಡ್ಯ ಗೌಡು, ರವಿ ಶೆಟ್ಟರು, ಮತ್ತು ನಮ್ಮ ಯುವರಾಜ್ ಅವರು, ನಮ್ಮ ಮುರುಗೇಶ್ ಅವರು, ನಮ್ಮ ರಾಮಸಣ್ಣವರು, ನಾಯಂಡಳ್ಳಿ ಹಿರಿಯ ಮುಖಂಡರು ರಾಮಸಣ್ಣವರು, ಮತ್ತು ನಮ್ಮ ಅಂಬೇಡ್ಕರ್ ರಾಜು ಅವರು, ಮತ್ತು ಇನ್ನು ನಮ್ಮ ಜಗಿಯವರು, ಎಲ್ಲ ನಮ್ಮ ಆಫೀಸರ್ ಜಯರಾಮ್ ಅವರು, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಿಂದ ಬಂದಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು, ವಿಶೇಷವಾಗಿ ಈ ಒಂದು ನಾಯಂಡಳ್ಳಿ ಭಾಗದಿಂದ ಬಂದಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮದ ಅಕ್ಕ ತಂಗಿ ನಾನು ನಿಮಗೆ ಮನಸ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ. ಹಾಗಾಗಿ ಬಂಧುಗಳೇ, ಇವತ್ತು ಪಿ ಮೂರ್ತಿ ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತು ಪಿ ಮೂರ್ತಿ ಯಾರು ಅಂತ. ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ ಕನ್ನಡ ನಾಡು ನುಡಿ ಭಾಷೆ ದಲಿತರು ಅಲ್ಪಸಂಖ್ಯಾತರು ಅಂತೇಳಿ ರಾಜ್ಯದ 31 ಜಿಲ್ಲೆಯಲ್ಲಿ ಸಂಘಟನೆ ಕಟ್ಟಿ ಸಾವಿರಾರು ಹೋರಾಟಗಳನ್ನ ಮಾಡಿಕೊಂಡು ಬೆಳ್ಕೊಂಬಂದಿದ್ದೀನಿ. ಆದರೆ ಎಲ್ಲ ಒಂದು ಕಡೆ ನಾನು ಸಕ್ರಿಯವಾಗಿ ರಾಜಕಾರಣ ತೊಳ್ಕೊಂಡಿಲ್ಲ. ಯಾಕಂದರೆ ಎಲ್ಲ ರಾಜಕಾರಣದ MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಯಾರೇ ಹೋದ್ರು ಕೂಡ ಬಾ ಮೂರ್ತಿ ಕೂತ್ಕೊಂಡು ನೀನು ಕೆಲಸ ಇರಬೇಕಂತೇಳಿ ನಮಗೆಲ್ಲ ಥರ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಒಂದು ನನ್ನ ಹುಟ್ಟುಹಬ್ಬದ ಜೊತೆಗೆ ಈ ವರ್ಷದಿಂದ ನಾನು ಯೋಚನೆ ಮಾಡಿದೆ, ಸಂಘಟನೆ ಜೊತೆಗೆ ನಾವು ರಾಜಕೀಯದಲ್ಲಿ ಇರಬೇಕಂದಾಗ ನನಗನ್ಸಿದೊಂದೇ, ನಾನು ವಿ ಸೋಮಣ್ಣ ಸಾಹೇಬದಲ್ಲಿ ಇರಬೇಕಂತ. ಕೆಲವ್ರು ಗೊತ್ತಿಲ್ಲ ಸೋಮಣ್ಣ ಸಾಹೇಬರು ಜೊತೆ ಯುವ ಮೂರ್ತಿ ಬಂದನಂತೇಳಿ. ಭಕ್ತನಿಗೂ ಭಗವಂತನಿಗೂ ಇರ್ತಕ್ಕಂಥ ಸಂಬಂಧ ಅಂದರೆ ಭಕ್ತ ನಾನು, ಭಗವಂತ ಸೋಮಣ್ಣನವರು, ನಮ್ಗಿರ್ತಕ್ಕಂಥ ಸಂಬಂಧ. ನಾನು ಸಣ್ಣ ಹುಡುಗನಿಂದನೂ ಸೋಮಣ್ಣ ಸಾಹೇಬರ ಅಭಿಮಾನಿ ನಾವು. ಹಾಗಾಗಿ ನಾವು ಇವತ್ತು ಸೋಮಣ್ಣ ಸಾಹೇಬ್ರು ನೋಡಿಲ್ಲ, ಅವರು BBMP ಸದಸ್ಯರಿಂದ ಕೂಡ ನಾವು ಸೋಮಣ್ಣ ಸಾಹೇಬ್ರು ನೋಡಿಕೊಂಡು ಅವರ ಒಂದು ಮಾರ್ಗದರ್ಶನ ಫಾಲೋನ ಮಾಡ್ಕೊಂಬಂದಿದ್ದೀನಿ, ಆಯಿತಾ. ಯಾಕಂದರೆ ನಾನು ಓದಿರೋದು ತಿಮ್ಮನಹಳ್ಳಿ ಗೌರ್ಮೆಂಟ್ ಸ್ಕೂಲು. ಹಾಗಾಗಿ ಸೋಮಣ್ಣ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದ ಏನು 220 ಕಾನ್ಸನ್ಸ್ ಏನಿದೆ, ಆ ಕಾನ್ಸನ್ಸ್ ಎಲ್ಲ ಶಾಸಕರು ಒಂದು ತಕ್ಕಡಿ ತೂಕ ಹಾಕ್ಬೋದು, ವಿ ಸೋಮಣ್ಣನನ್ನ ಒಂದು ತಕ್ಕಡಿ ತೂಕ ಹಾಕ್ಬೋದು ಬಂಧುಗಳೇ. ಯಾಕಂತ ಹೇಳಿದ್ರೆ ಇವತ್ತು ಗೋವಿಂದರಾಜನಗರ ಕ್ಷೇತ್ರ ಆಗಿರ್ಬೋದು, ವಿಜಯನಗರ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಈ ಕ್ಷೇತ್ರ ಈ ರಾಜ್ಯದಲ್ಲಿ ಒಂದು ಮಾಡೆಲ್ ಕ್ಷೇತ್ರ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ವಿ ಸೋಮಣ್ಣ ಸಾಹೇಬರು. ಇವತ್ತು ನಮ್ಮ ಗೋವಿಂದನಗರ ಕ್ಷೇತ್ರದಲ್ಲಿ ನೀವು ನೋಡಿ, ಹೈಟೆಕ್ ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಅಂಬೇಡ್ಕರ್ ಸ್ಟೇಡಿಯಂ ಆಗಿರ್ಬೋದು, ಕೆರೆಗಳಾಗಿರ್ಬೋದು, ಆಯಿತಾ. ಇವತ್ತು ಸುಮಾರು ಅಂಡರ್ಗ್ರೌಂಡ್ ಕೇಬಲ್ ಆಗಿರ್ಬೋದು, ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ವಿ ಸೋಮಣ್ಣವರು ಶಾಸಕರಾಗಿದ್ದಾಗ ಮತ್ತು ಮಂತ್ರಿಗಳಾಗಿದ್ದಾಗ ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಲಮ್ ಬೋರ್ಡ್ ಬಡವರಿಗೆ ನಿವಾಸಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ವಿ ಸೋಮಣ್ಣ ಸಾಹೇಬರು. ನಾನು ಯಾಕೆ ಸೋಮಣ್ಣ ಸಾಹೇಬ್ರಿಗೆ ಇಷ್ಟೊಂದು ಹೇಳ್ತೀನಿ ಅಂತ ಹೇಳಿದ್ರೆ, ಬಹುಶಃ ಸೋಮಣ್ಣ ಅಂತ ಹೇಳಿದ್ರೆ ಬರೀ ಸೋಮಣ್ಣ ಅಲ್ಲ, ಅವರು ದೇವರ ರೂಪದಲ್ಲಿ ಬಂದು ಇಡೀ ರಾಷ್ಟ್ರದ ನಾಯಕರಾಗಿ ಇವತ್ತು ವಿ ಸೋಮಣ್ಣ ಸಾಹೇಬರು ಎಲ್ಲ ಕಡೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಬಂಧುಗಳೇ. ಅಂತ ಒಂದು ಮಹಾನ್ ಶಕ್ತಿ ವಿ ಸೋಮಣ್ಣ ಸಾಹೇಬರು. ನಾವು ಕೆಲವು ರಾಜಕಾರಣಿಗಳು ನೋಡ್ತೀವಿ, ಆಯ್ತಾ, ನಮ್ಮನ್ನ ಬಂದ್ಬಿಟ್ಟು ಮುಂದೆ ಬಾಗ್ಲ ಮಾತಾಡ್ಸ್ಬಿಟ್ಟು ಹಿಂದೆ ಬಾಗ್ಲ ಕೈ ತೊಳ್ಕೊಳ್ತಾರೆ. ಆದರೆ ನಮ್ಮ ವಿ ಸೋಮಣ್ಣ ಆ ಥರ ಅಲ್ಲ. ಯಾರೇ ಬಂದರೂ ಜಾತ್ಯತೀತವಾಗಿ ಯಾವುದೇ ಜಾತಿ ಧರ್ಮ ಭಾಷೆ ಇದ್ರೂ ಕೂಡ ನೀವೆಲ್ಲ ನನ್ನ ಮಕ್ಕಳು, ನನ್ನ ಸಹೋದರ ಅಂತೇಳಿ ತಪ್ಪಿಡ್ಕೊಳ್ತಾರೆ. ಅಂತ ಒಂದು ತಾಯಿಗಳಿರ್ತಕ್ಕಂಥ ಪ್ರೀತಿ ಅದು ವಿ ಸೋಮಣ್ಣವರಿಗೆ ಮಾತ್ರ ಬಂಧುಗಳೇ.
ಹಾಗಾಗಿ ಇವತ್ತು ವಿ ಸೋಮಣ್ಣ ಸಾಹೇಬರು ನಿಮ್ಗೆ ಗೊತ್ತು, ಇದೇ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಲ್ಬೇಕಾಯ್ತು, ಅನಿವಾರ್ಯ ಚಾಮರಾಜನಗರ ಕ್ಷೇತ್ರ ನಿಂತ್ಕೊಂಡ್ರು, ಆದರೂ ಅಲ್ಲಿ ಜನ ಕೈ ಬಿಟ್ರು. ಬಟ್ ಒಂದು ಹೇಳ್ತೀನಿ ಕೇಳಿ, ಯಾರು ಏನೇ ಕೈ ಬಿಟ್ರು ಕೂಡ ಮೇಲೊಬ್ಬ ಭಗವಂತ ಇರ್ತಾನೆ, ವಿ ಸೋಮಣ್ಣ ಸಾಹೇಬ್ರನ್ನ ಕೈ ಬಿಡಲ್ಲ. ಇವತ್ತು ಇದೇ ವಿ ಸೋಮಣ್ಣ ಸಾಹೇಬ್ ಇವತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಇವತ್ತು ಸುಮಾರು 4-5 ರಾಜ್ಯಗಳಿಗೆ ಕೇಂದ್ರ ರೈಲ್ವೆ ಮಂತ್ರಿಯಾಗಿ ಇವತ್ತು ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಗಳು ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಟಾಪ್ಗಳಾಗಿರ್ಬೋದು, ಮೇಲ್ ಸೇತುವೆ, ಕೆಳಗಡೆ ಸೇತುವೆಗಳು ಸಾವಿರಾರು ಕೋಟಿ ತಂದು ಇವತ್ತು 24x7 ಕಾರ್ಯರೂಪಕ್ಕೆ ತರ್ತಕ್ಕಂಥ ನಾಯಕರು ನಮ್ಮ ವಿ ಸೋಮಣ್ಣನವರು. ಕೆಲವರು ಗುದ್ಲಿ ಪೂಜೆ ಮಾಡ್ತಾರೆ, ಅದಾದ್ಮೇಲೆ ಅದೇನಾಯ್ತು ಅಂತ ಗೊತ್ತಲ್ಲ. ಆದರೆ ವಿ ಸೋಮಣ್ಣ ಸಾಹೇಬರು ಗುದ್ಲಿ ಪೂಜೆ ಮಾಡಿದ ಮೇಲೆ ಅವ್ರು ಇದ್ದಂಥ ಕಾಲಿಗೆ ಅದನ್ನ ಇನಾಗ್ರೇಷನ್ ಮಾಡ್ತಾರೆ. ಅಂತ ಒಂದು ಶಕ್ತಿ ಇರ್ತಕ್ಕಂಥ ವಿ ಸೋಮಣ್ಣ ಸಾಹೇಬರು. ಬಂಧುಗಳೇ, ಇವತ್ತು ನಾನು ಹೇಳೋದಿಷ್ಟೇ, ಇವತ್ತು ಏನು ನಮ್ಮ ವಿ ಸೋಮಣ್ಣ ಸಾಹೇಬರ ಸುಪುತ್ರ ಅರುಣ್ ಸೋಮಣ್ಣ ಸಾಹೇಬರು ಗೋವಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಬರ್ಬೇಕಂತೇಳಿ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಸೋಮಣ್ಣ ಸಾಹೇಬರಿಗೆ ಯಾವ ಥರ ತಾಯಿ ಗುಣ ಇದೋ ನಮ್ಮ ಅರುಣ್ ಸೋಮಣ್ಣ ಸಾಹೇಬರಲ್ಲೂ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಒಂದು. ಹಾಗಾಗಿ ನಾನಿವತ್ತು ಬಂದಿರೋದು ಯಾಕೆಂತೇಳಿ ರಾಜಕೀಯಕ್ಕೆ, ನಾನು ರಾಜಕಾರಣ ಮಾಡೋದು ಮುಖ್ಯ ಅಲ್ಲ. ನಮ್ಮ ಅರುಣ್ ಸೋಮಣ್ಣ ಸಾಹೇಬರನ್ನ ಈ ಭಾಗದಲ್ಲಿ ಶಾಸಕರಾಗಿ ನೋಡೋದು ಮುಖ್ಯ. ಶಾಸಕರು ನೋಡೋದು ಮುಖ್ಯ. ನೋಡ್ರಿ, ಒಂದ್ ಹೇಳ್ತೀನಿ ಕೇಳಿ, ದುಡ್ಡು ಹಣ ಸಿದ್ಬಿಟ್ರೆ ಸಾಲದ್ರಿ, ಮನ್ಸುಗಳನ್ನ ಪ್ರೀತಿನ ಗೆಲ್ಬೇಕು. ಕೆಳಮಟ್ಟದ ಇರ್ತಕ್ಕಂಥ ಬಡವರು ಅವರ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಅರುಣ್ ಸೋಮಣ್ಣ ಸಾಹೇಬರು ಇದೇ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಬರಬೇಕು. ನಾವೆಲ್ಲರ ಜೊತೆಗೆ ಒಬ್ಬ ಏನು ಸದಸ್ಯನಾಗಿ ನಾನು ದುಡಿಯೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭ ಹೇಳ್ತೀನಿ. ಅದೇ ರೀತಿ ನಮ್ಮ ಆನಂದ್ ಗುರೂಜಿ ಅವರು ಬರ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ, ಅವ್ರಿಗೂ ನಾನು ಸ್ವಾಗತನ ಬಯಸ್ತೀನಿ. ಬಂಧುಗಳೇ, ಆನಂದ್ ಗುರೂಜಿ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಒಂದು ಚಪ್ಪಾಳಿ ಮುಖಾಂತರ ಗುರೂಜಿ ನಾವು ಬರಮಾಡ್ಕೊಳ್ಳೋಣ. ಹಾಗಾಗಿ ಬಂಧುಗಳೇ, ಅದೇ ರೀತಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಸುಮಾರು 40 ವರ್ಷ ಹೋರಾಟ, ಕನ್ನಡ ನಾಡು ಮೂಡಿ ಭಾಷೆ ದಲಿತರ ಪರವಾಗಿ. ಇವತ್ತು ನಮ್ಮ ಏನು ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿ ಒಂದು ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ವಿಧಾನಸೌಧದಲ್ಲಿ ಗುಡುಕ್ತಾರೆ ಅಂತ ಹೇಳಿದ್ರೆ ನಿಜ ನಮ್ಗೆ ಹೆಮ್ಮೆ ಆಯ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಅಂತ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. 1956 ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಡೆಲ್ಲಿ ತೀರೋದಂಥ ಸಂದರ್ಭದಲ್ಲಿ ಅವತ್ತು ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಪಕ್ಷ ಇತ್ತು. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ನ ಮಣ್ಣು ಮಾಡಕ್ಕೆ ಒಂದು ಅಡಿ ಜಾಗ ಕೊಟ್ಟಿಲ್ಲ ಇದೇ ಕಾಂಗ್ರೆಸ್ ಪಕ್ಷ. ನೀವೆಲ್ಲ ಲೀಡರ್ಗಳ ಇವತ್ತು ನಮ್ದೇನು ಪ್ರತಿ ವರ್ಷ ಮೊನ್ನೆ ಸಿದ್ದರಾಮಯ್ಯ ಬಜೆಟ್ ಮೀಟಿಂಗ್ ಕರೆದಿದ್ರು, ಗುರುಗಳೇ ಬಜೆಟ್ ಮೀಟಿಂಗ್ ಕರೆದಿದ್ರು. ಅದರಲ್ಲಿ ನಾವು ಕೇಳಿದಷ್ಟೇ, ಪ್ರತಿ ವರ್ಷ ದಲಿತರಿಗೆ 42,000 ಕೋಟಿ ಬಜೆಟ್ ಮಾಡ್ತಿರಲ್ಲ, ಆ 42,000 ಕೋಟಿ ದಲಿತರಿಗೆ ಕೊಡ್ತಿರಲ್ಲ, ನೀವೇ ತಿಂದ್ಕೊಂಡು ಜೀರ್ಣ ಮಾಡ್ತೀರ ಅಂದು. ಕಳೆದ ಬಾರಿ ಇದೇ ಬಜೆಟ್ ಮೀಟಿಂಗ್ ಅಲ್ಲಿ 42,000 ಕೋಟಿ ದುಡ್ಡಲ್ಲಿ 5 ಗ್ಯಾರಂಟಿ ಬೈಕ್ 14,000 ಕೋಟಿ ಪ್ರತಿ ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮ ದುಡ್ಡನ್ನ ತಿಂತಾ ಇದೆ. ನಾಚಿಕೆ ಆಗ್ಬೇಕು ಅವ್ರಿಗೆ, ನಾಚಿಕೆ ಆಗ್ಬೇಕು. ತಲೆ ಹೇಳ್ತಾರೆ ದಲಿತರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದು ಕಾಂಗ್ರೆಸ್ನವರು. ಎಲ್ಲೊಂದು ಕಡೆ ದಲಿತರನ್ನ ಬಲಿಪಚ್ಚಿ ಮಾಡಿದ್ದಾರೆ. ದಲಿತರ ಉದ್ದಾರವಾದ ಏನಿಲ್ಲ. ಇವತ್ತು ಪ್ರತಿ ವರ್ಷ 14,000 ಕೋಟಿ. ಕಳೆದ ಬಾರಿ ಇದೇ ಬಜೆಟ್ ಮೀಟಿಂಗ್ ಆದ್ಮೇಲೆ ನಾವು ಏನು ದಲಿತರ ದುಡ್ಡನ್ನ ತೆಗಿಬರ್ತೇವೆ. ಇದೇ ನಮ್ಮ ನಾರಾಯಣ ಸ್ವಾಮಿ ಅವರು, ನಾವು, ರಮೇಶ್ ಅವರು, ಮಂಜುನಾಥ್ ಅವರು ಫ್ರೀಡಂ ಪಾರ್ಕ್ ಅಲ್ಲಿ 10,000 ಜನ ಹೋರಾಟ ಮಾಡೋದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಇಲ್ಲ. ನಮ್ ದುಡ್ಡು ತಿಂತಾ ಇದ್ದಾರೆ, ಆಯ್ತಾ. ಇವತ್ತು ನಾವು ದಲಿತರು ಎಲ್ಲ ಏನಂತಾರೆ, ದಲಿತರಿಗೆ ಏನ್ರಿ ಸಾಕಷ್ಟು ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ, ಸಾಕಷ್ಟು ಅನುಕೂಲ ಮಾಡಿದ್ದಾರೆ ಅಂತಾರೆ. ಹಿಂಗೆ ಬಜೆಟ್ ಕೊಡೋದು, ಹಿಂದೆ ಪಕ್ಕದಿಂದ ಕಿತ್ಕೊಳ್ಳೋದು, ಈ ಒಂದು ಕೆಲಸ ಆಗ್ತಿದೆ. ಹಾಗಾಗಿ ನಮ್ಮ ಸಿದ್ಧಾಂತ ಒಂದೇ. ಇವತ್ತು ಸಾವಿರಾರು ಜನ ಹೇಳ್ಬೋದು. ನನಗೆ ಎಷ್ಟೋ ಜನ ಹೇಳಿದ್ರು, ಅರುಣ್ ಸರ್ ನೀನು ಯಾಕಪ್ಪ ಬಿಜೆಪಿಗೆ ಹೋಗ್ತಾ ಕೋಮಾದಿ ಪಕ್ಷ ಅಂತ. ಇದೇ ಕಳೆದ ವರ್ಷ ಏನು ಬಸವರಾಜ ಬೊಮ್ಮಾಯಿರ ಸರ್ಕಾರ ಇದ್ದಾಗ SC STಗೆ ಮೀಸಲಾತಿ ಬೇಕಂತ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಕೂತ್ಕೊಂಡಾಗ 15% ಇದ್ದ SCಗೆ 17% ಮಾಡಿದ್ರು, 3% ಇದ್ದ STಗಳಿಗೆ 7% ಮಾಡಿದ್ರು. ಯಾವ ಸರ್ಕಾರ ಮಾಡ್ತದ್ದು? ಇದೇ ನಮ್ಮ ಬಿಜೆಪಿ ಸರ್ಕಾರ ಮಾಡ್ತು. ಯಡಿಯೂರಪ್ಪ CM ಆಗಿದ್ದಾಗ ನಾವು ಒಂದು 10,000 ಜನ ಹೋರಾಟ ಮಾಡ್ತೀವಿ ಫ್ರೀಡಂ ಪಾರ್ಕಲ್ಲಿ. ನಾವು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದಾಗ ಎಲ್ಲ ಮಿನಿಸ್ಟ್ರುಗಳು ಬಂದ್ಬಿಟ್ಟು ನಮ್ಮ ಮನವಿ ತಗೊಂಡು ಅದನ್ನು ಸೈಡಿ ಬಿಸಾಕ್ಬಿಟ್ಟು ಅದ್ರ ಬಗ್ಗೆ ಮತ್ತೆ ಚಕ್ಕರ್ ಇರ್ತಲ್ಲ, ಅದನ್ನು ನಾವು ಕಳೆದ ಬಾರಿ ಒಂದು ಹೋರಾಟ ಮಾಡಿದಾಗ ದಲಿತರ ಕುಂದು ಕೊರತೆಗಳ ಬಗ್ಗೆ ನಾವು ಹೋರಾಟ ಮಾಡಿದಾಗ ಅವತ್ತು ಸ್ಲಮ್ ಬೋರ್ಡ್ ಮಿನಿಸ್ಟರ್ ಇದೆ ನಮ್ಮ ವಿ ಸೋಮಣ್ಣ ಸಾಹೇಬರಾಗಿದ್ದರು. ನಮ್ಮನ್ನು ಬಂದು ಅದೇ ಫ್ರೀಡಂ ಪಾರ್ಕಲ್ಲಿ ನಮ್ಮ ಮನವಿ ತಗೊಂಡು ಸಾಹೇಬ್ರು ಒಂದೇ ಮಾತು ಹೇಳಿದ್ರು,
ಇವತ್ತು ನೀವೇನು ಮನವಿ ಕೊಟ್ಟಿದ್ದೀರಾ, ನಾವು CM ಮುಂದೆ ನಿಮ್ಮನ್ನ ಕುಂಡಿಸ್ತೀವಿ, ನಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನುಡಿದಂತೆ ನಡ್ಕೊಂಡು ನಮ್ಮ ವಿ ಸೋಮಣ್ಣ ಸಾಹೇಬರು. ಹಾಗಾಗಿ ನಾನು ಹೇಳ್ಬೇಕಂದ್ರೆ ಸಾಕಷ್ಟು ವಿಚಾರಗಳಿದೆ ಬಂಧುಗಳೇ. ಹಾಗಾಗಿ ನಮ್ಮ ಉದ್ದೇಶ ಅಷ್ಟೇ, ಹಿಂದೆ ಗೋವಿಂದನಗರ ಕ್ಷೇತ್ರ ಯಾವ ಥರ ಡೆವಲಪ್ಮೆಂಟ್ ಆಗಿತ್ತೋ ಅದೇ ಥರ ಆಗಬೇಕು. ಈ ನಮ್ಮ ನ್ಯಾಯನಹಳ್ಳಿ ವಾರ್ಡಲ್ಲಿ ಪುನೀತ್ ರಾಜ್ಕುಮಾರ್ ಹೈಟೆಕ್ ಒಂದು ಹಾಸ್ಪಿಟಲ್ ಕಟ್ಟಿದ್ದೀರಾ, ಇವತ್ತರೆಗೂ ಇನಾಗ್ರೇಷನ್ ಆಗಿಲ್ಲ. ಅದು ನಮ್ಮ ಸಾಹೇಬ್ರಿದ್ದ ಸೋಮಣ್ಣ ಸಾಹೇಬ್ರಿದ್ದಾಗ ಅದು ಮಾಡಿದ್ದು ಪ್ರಾಜೆಕ್ಟು. ಇವತ್ತು ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂನ ತೆಗೆದುಬಿಟ್ಟರೆ, ಅಲ್ಲಿ ಮೀಟರ್ಗಳು ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಕಸನ ಡಂಪ್ ಮಾಡೋ ಒಂದು ಕಸದ ಗೋಡನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ನ್ಯಾಯನಹಳ್ಳಿ ಜನಕ್ಕೆ ಗೊತ್ತಾಗಲ್ವಾ? ಇಂಥ ಒಂದು ನೂರಾರು ಹಗರಣಗಳಿದೆ ಈ ಭಾಗದಲ್ಲಿ. ಎಲ್ಲ ರಸ್ತೆ ಕಾಮಗಾರಿ ಮಾಡ್ತೀನಿ ಅಂತ ಹೇಳೋದು, ಡೂಪ್ಲಿಕೇಟ್ ಬಿಲ್ ಮಾಡ್ಕೊಳ್ಳೋದು, ಆಯ್ತಾ, ರಸ್ತೆಗಳು ಡೆವಲಪ್ಮೆಂಟ್ ಮಾಡಲ್ಲ, ಈ ಥರ ಎಲ್ಲ ಡಾಕ್ಯುಮೆಂಟ್ ತೆಗಿಸ್ತಾ ಇದ್ದೀವಿ. ನಿನ್ನೆ ಈ ಕಾರ್ಯಕ್ರಮ ಮಾಡೋಕ್ಕೆ ಅರುಣ್ ಸರ್, ನಾನು ಯಾರೊಬ್ಬರು ಪೊಲೀಸ್ ಆಫೀಸರ್ ಹೇಳ್ತಾರಂತೆ, ಏನ್ರಿ ಚಂದ್ರ ಲೇಔಟಲ್ಲ ಸೋಮಣ್ಣವ್ರು ಬ್ಯಾನರ್ ಅದ ಫಸ್ಟ್ ಕೇಳಿಸ್ರಿ ಅಂತ BBMP ಅಧಿಕಾರಿಗೆ ಹೇಳ್ತಾರಂತೆ. ಅವ್ರು ಹೇಳಿದ್ರಂತೆ, ರೀ ನಾವು ನಿಮ್ಮ ಮಾತು ಕಟ್ಕೊಂಡು ಬ್ಯಾನರ್ ಮುಟ್ಟಿದ್ರೆ ಅಂಬೇಡ್ಕರ್ ಸೇನೆ ಬಂದು ಆಫೀಸ್ ಮುದುಕಿ ಹಾಕ್ತಾರೆ, ನಡೀರಿ ಆಚೆ ಅಂದ್ರಂತೆ. ಅಂದರೆ ನೋಡಿ, ಈಗ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೂ ಜನ ಸಹಿಸ್ಕೊಳ್ಳಲ್ಲ. ಎಷ್ಟು ಅಂದರೆ ಚೀಪ್ ಮೆಂಟಾಲಿಟಿ ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಎದುರಿಸೋಕ್ಕೆ ಯಾರಿಗೂ ಇಲ್ಲ. ಯಾರೇ ಬಂದು ಸುಮ್ಮನೆ ಅಣ್ಣ ಅಪ್ಪ ಅನ್ಕೊಳ್ತಾರೆ. ನೋಡಿ, ನಾವು 30 ವರ್ಷ ಹೋರಾಟ ಮಾಡಿ ಕಾನೂನು ಉಳಿದ್ದು, ಆಯ್ತಾ, ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿ ಏನೇ ಕೆಲಸ ಆಗಬೇಕು ನಾವು ಮಾಡ್ಕೊಂಬರೋ ಶಕ್ತಿ ಇದೆ. ಇವತ್ತು ಎಲ್ಲ ಥರದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಉದ್ದೇಶ ಅಷ್ಟೇ, ಇವತ್ತು ಏನು ವಿ ಸೋಮಣ್ಣ ಸಾಹೇಬರು ಏನು ಪ್ರಾಜೆಕ್ಟ್ಗಳು ಮಾಡಿದ್ರು ಆ ಪ್ರಾಜೆಕ್ಟ್ಗಳು ಈ ಭಾಗದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಈ ಭಾಗದಲ್ಲಿ ಇರ್ತಕ್ಕಂಥ ಜನಕ್ಕೆ ಅನುಕೂಲ ಮಾಡ್ಬೇಕನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ ಬಂಧುಗಳೇ. ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಈಗ ತಾನೇ ನಮ್ಮ ಆನಂದ್ ಗುರೂಜಿಯವರು ಬಂದಿದ್ದಾರೆ. ಅವರು ನಮ್ಮ ಪ್ರೀತಿಯ ಗುರು, ನಿಮಗೆಲ್ಲ ಗೊತ್ತು. ಆನಂದ್ ಗುರೂಜಿ ಅಂತ ಹೇಳಿದ್ರೆ ಅವನು ಪಿ ಮೂರ್ತಿ ಪಕ್ಕದಲ್ಲಿ ಇದ್ದೇ ಇರ್ತಾನೆ. ಇವತ್ತು ಬೇಗ ಬರಬೇಕಾಯ್ತು ಗುರುಗಳು. ZTV 2 ಪ್ರೋಗ್ರಾಮ್ ಇತ್ತು, ಲೈವ್ ರೆಕಾರ್ಡಿಂಗು. ಹಾಗಾಗಿ ಗುರುಜಿಗಳು ಇವತ್ತು ಸ್ವಲ್ಪ ಲೇಟಾಗಿ ಬಂದು ಆರು ಜೋರಾಗಿ ಒಂದು ಚಪ್ಪಳಿ ಮುಖಾಂತರ ಗುರುಜಿಗೆ ಸ್ವಾಗತ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಇಲ್ಲಿ ವೇದ ಮಂತ್ರಗಳು, ಜನ್ಮದಿನದ ಶುಭಾಶಯಗಳು. ಜನ್ಮದಿನದ ಶುಭಾಶಯಗಳನ್ನು ಯಾವತ್ತೂ ತಂದೆ ತಾಯಿ ಆಶ್ರಯದಲ್ಲೇ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ತಂದೆ ತಾಯಿ ಆಶ್ರಯ ಎಲ್ಲಿರುತ್ತಪ್ಪ ಅಂದರೆ, ಯಾರು ಹೃದಯದಲ್ಲಿ ಜಾಸ್ತಿ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೆ ಅವರಿಗೆ ಅವರು ಎಲ್ಲರೂ ಸಿಕ್ಕೇ ಸಿಗುತ್ತೆ. ಹಾಗೆ ಇವತ್ತು ಅರುಣ್ ಸೋಮಣ್ಣರವರು, ಹಾಗೆ ಇಷ್ಟು ಜನದ ಅಭಿಮಾನಿ ದೇವರುಗಳು, ಇಷ್ಟು ಜನನ ಸಂಪಾದನೆ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮುಂದೆ ಕೂತಿದಿರಲ್ಲ ತಾಯಿಯಂದರು, ಹೆಣ್ಣು ಮಕ್ಕಳು, ನಿಮ್ಮ ಪ್ರೀತಿ ವಿಶ್ವಾಸ ಬಹಳ ಮುಖ್ಯ. ತಾವೊಮ್ಮೆ ಎಲ್ಲ ಎದ್ದು ನಿಂತ್ಕೊಳ್ಳಿ. ಇಷ್ಟು ಜನ ತಾಯಂದ್ರು ಒಂದು ನೋಡಿ, ನಾನು ಹೇಳಕ್ಕೆ ಮೊದಲೇ ನೀವು ಕೈ ಎತ್ತು ಬಿಡ್ತೀರಿ, ಅದು ನಿಮ್ಮ ದೊಡ್ಡತನ. ಈ ನಿಮ್ಮ ಮಗನಿಗೆ, ಮೂರ್ತಿಗೆ ನಿಮ್ಮ ಹಸ್ತದಿಂದ ಒಂದು ಆಶೀರ್ವಾದ ಮಾಡಿ. ಕೈ ಮೇಲೆತ್ತಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ನಿಮ್ಮ ಆ ಬಲಹಸ್ತ, ನಿಮ್ಮ ಹಸ್ತದಲ್ಲಿಡುವಂಥ ಆ ಆಕರ್ಷಣ ಶಕ್ತಿ ಮೂರ್ತಿಗೆ ಸದಾಕಾಲ ಶ್ರೀರಕ್ಷೆಯಾಗಿರಲಿ. ಯಾಕೆಂದರೆ ಅರುಣ್ ಸೋಮಣ್ಣರವ್ರು ಮಾತು ಹೇಳಿದ್ರು, ಹಿಂದೆ ನಡೆದಂಥ ವೃತ್ತಾಂತವನ್ನೆಲ್ಲ ಹೇಳಿದ್ರು, ಮುಂದೆ ಏನಾಗಬೇಕು ಎಂಬತಕ್ಕಂಥದ್ದನ್ನು ಹೇಳಿದ್ರು. ಆ ಮುಂದೆ ಏನಾಗಬೇಕು ಎಂಬತಕ್ಕಂಥ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ನೀವು ನಮ್ಮಗಳ ನೋವಿಗೆ ಸ್ಪಂದಿಸುವಂಥ ಗುಣ ಮೂರ್ತಿಯಲ್ಲಿದೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ಅರ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಹೇಗಿರಬೇಕು, ನಮ್ಮ ಕಾಯಕವೇನು ಎಂಬತಕ್ಕಂಥದ್ದನ್ನು ಅರ್ತು ಇವತ್ತಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಿರ್ತಕ್ಕಂಥ ಇವತ್ತಿನ ಈ ಶುಭಗಳಿಗೆ ಮೂರ್ತಿಯ ತಂದೆ ತಾಯಿ, ಹಾಗೆ ಸೋಮಣ್ಣವರು, ನಮ್ಮ ಆತ್ಮೀಯರಾದಂಥ ಸೋಮಣ್ಣವರು ಇನ್ನೇನು ಈಗಲೂ ಆಗಲೂ ಬರ್ತಾರೆ. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಧು ಸಂತರ ಬಗ್ಗೆ ವಿಶೇಷವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ಸೋಮಣ್ಣವರು ಅಂದರೆ ತಪ್ಪಲ್ಲ. ಅದೇ ದಾರಿಯಲ್ಲಿ ನಡೆದು ಬರ್ತಿರ್ತಕ್ಕಂಥವ್ರು ಅರುಣ್ ಅವರು. ಹಾಗಾಗಿ ಜೊತೆಗೆ ಇಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು, ಹಾಗೆ ಸಾಕಷ್ಟು ಜನ ನಾಯಕರು, ಹಾಗೆ ಮೂರ್ತಿಯವರ ದಂಪತ್ಯ, ಅವರು ಇನ್ನೂ 100 ಕಾಲ ಇನ್ನೂ ಹೀಗೆ ಸಂತೋಷವಾಗಿರಲಿ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದೀರಿ, ಬಂದಿರುವಂಥ ಅಭಿಮಾನಿ ದೇವರುಗಳಿದ್ದೀರಿ, ತಮ್ಮೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಸಾಕಷ್ಟು ಜನ ಕಾವಿದಾರಿಗಳು ಬಂದಿದ್ದೀರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪಾಲನಹಳ್ಳಿ ಮಠದ ಸ್ವಾಮೀಜಿಗಳು
ಅವರ ಕೀರ್ತಿ, ಅವರ ನಡೆ ಈಗಾಗಲೇ ಮೇರು ಶಿಖರದಂತೆ ಏರ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಆಗಲಿ, ಸಮಾಜಮುಖಿಯಾದಂಥ ಕಾಯಕ ನಮ್ಮ ಪಾಲ್ನಳ್ಳಿ ಶ್ರೀಗಳು ಮಾಡುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು